ಚೆಕ್ ಮಾಡಿದಾಗ ಕಿವಿ ಒಳಗೆ ಲಿಟ್ರಲಿ ಪೇಪರು, ಆಮೇಲೆ ಲೆಡ್ಡು, ಡಸ್ಟ್ಬಿನ್ನಿಗೆ ಏನೇನು ತುಂಬ್ಕೋಬೋದೋ ಎಲ್ಲ ತಗೊಂಡು ಕಿವಿ ಒಳಗೆ ತುಂಬ್ಕೊಂಡಿದ್ದ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪು ಕನ್ನಡ ವ್ಲಾಗ್ಸ್. ಇವತ್ತು ನಾನು ಹಾಸನ್ಗೆ ಹೊರಟಿದ್ದೀನಿ. 2 ಕೆಲಸ ಇದೆ ಹಾಸನಲ್ಲಿ. ಒಂದು ಬುಕ್ಸ್ ತೊಗೋಬೇಕು ಸ್ವಲ್ಪ ಓದೋಕ್ಕೆ, ಮತ್ತು ಒಂದು ಸೇಲ್ ಹಾಕಿದ್ದಾರೆ ಹಾಸನಲ್ಲಿ, ಅದನ್ನು ನೋಡಿಕೊಂಡು, ಅಂದರೆ RC ರೋಡಲ್ಲಿ ಹಾಕಿದ್ದಾರೆ. ನಾವು ಒಂದು ಸತಿ ಡಿನ್ನರ್ಗೆ ಹೋಗಿ ಬರಬೇಕಾದ್ರೆ ಅದು ನೀನು ಕನ್ಸ್ಟ್ರಕ್ಟ್ ಮಾಡ್ತಾಯಿದ್ರು, ಹಾಗಾಗಿ ಅದರಲ್ಲಿ ಏನಿದೆ ನೋಡ್ಕೊಬರೋಣ. ಇವತ್ತು ಫ್ರೀ ಇದ್ನಲ್ಲ, ಬೇಗ ಮಕ್ಕಳು ಸ್ಕೂಲಿಗೆ ಕಳ್ಸಾದ್ಮೇಲೆ ಸಂತೋಷ್ ಇವತ್ತು ಸ್ವಲ್ಪ ಬೇಗ ಆಫೀಸ್ಗೆ ಹೋದರು, ಹಾಗಾಗಿ ಫ್ರೀ ಇದ್ನಲ್ಲ ಅಂತ ಹೋದೆ. ಸಿರಾಮಿಕ್ ಐಟಮ್ಸು ಚೆನ್ನಾಗಿದೆ, ಗ್ಲಾಸ್ ಐಟಮ್ಸ್ಗಳು ಚೆನ್ನಾಗಿದೆ. ಮತ್ತು ನಾನಿಲ್ಲಿ ಎಷ್ಟೊಂದು ಕ್ರಾಕರೀಸ್, ಮೈನು ಗ್ಲಾಸ್ ಐಟಮ್ಸು ಅಮೆಝಾನಲ್ಲೂ ನೋಡಿದ್ದೀನಿ. ಸೇಮ್ ಐಟಮ್ಸ್ ಇಲ್ಲೂ ಇತ್ತು. ಕಂಪೇರ್ ಮಾಡ್ಕೊಂಡ್ರೆ ಪ್ರೈಸ್ ಸ್ವಲ್ಪ ಕಮ್ಮಿನೇ ಇದೆ. ಹಂಗಾಗಿ ನೀವು ಇಲ್ಲಿ RC ರೋಡಲ್ಲಿ ಹಾಕಿದ್ದಾರೆ. ಯಾರಿಗಾದರೂ ಇಂಟ್ರೆಸ್ಟ್ ಇರೋರು ಬೇಕಾದರೆ ಒಂದು ಸಲ ಹೋಗಿ ಚೆಕ್ ಮಾಡ್ಕೋಬೋದು. ಮತ್ತು ಇಲ್ಲಿ ಮರದ ಐಟಮ್ಸ್ಗಳನ್ನು ತುಂಬ ಚೆನ್ನಾಗಿತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗಿಷ್ಟ ಆಗಿದ್ದು ಪಾಟ್ಸ್ಗಳು. ಬಟ್ ನನಗೆ ತರೋಕ್ಕಾಗಲಿಲ್ಲ, ಬೇಜಾರಾಯಿತು. ಸಂತೋಷ್ ಕರ್ಕೊಂಡು ಹೋಗಬೇಕು ಇನ್ನೊಂದು ಸತಿ ಅಲ್ಲಿಗೆ. ಪಾಟ್ಸ್ಗಳಂತೂ ತುಂಬಾ ಚೆನ್ನಾಗಿತ್ತು, ಬಟ್ ಹೆವಿ ಇರುತ್ತಲ್ಲ ಅದು, ಒಬ್ಬೊಬ್ಬರೇ ಹೋದರೆ ಎತ್ಕೊಂಬರೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಮತ್ತು ಹಾಸನಲ್ಲೇ ಇರೋರಾದರೆ ತೊಗೊಂಡೋಗ್ಬೋದು ಆಟೋದಲ್ಲಿ. ನಾವು ಆಲೂರಿಗೆ ಬರಬೇಕಲ್ಲ, ಬಸ್ಸಲ್ಲಿ ನನಗೆ ತರೋಕ್ಕಾಗಲ್ಲ ಅಂತ ನಾನು ತರಲಿಲ್ಲ. ಬಟ್ ನೋಡೋಕ್ಕೂ ಚೆನ್ನಾಗಿತ್ತು, ಒಂಥರ ರಿಲ್ಯಾಕ್ಸಿಂಗ್ ಆಗಿತ್ತು. ಆಗಾಗ ಈಚೆ ಹೋಗ್ತಾಯಿದ್ರೆ ಒಂಥರ ಮೈಂಡು ರಿಫ್ರೆಶ್ ಆಗುತ್ತೆ ಅನಿಸುತ್ತೆ, ಮನೆಯಲ್ಲೇ ಕೂತಿರೋರಿಗೆ. ನಂತರ ಅವ್ರಿಗೆ ಮಾತ್ರ ಹೇಳ್ತಾ ಇರೋದು, ಯಾವಾಗಲೂ ಓಡಾಡೋರಿಗೆ ಅಂದ್ಕೋಬೇಡಿ. ಆಮೇಲೆ ಮತ್ತು ಇಲ್ಲಿ ಮರದ ಐಟಮ್ಸ್ನ ಒಳಗಡೆ ಇಟ್ಟಿದ್ರು, ಅದೇ ಈ ಥರದ್ದೆಲ್ಲ ಗೋಲ್ಕಗಳು, ಆಮೇಲೆ ಚೆಸ್ ಬೋರ್ಡು ಮರದ ಸ್ಲಿಪ್ಪರ್ಸ್ ಆಯಿತು. ಸೈಜ್ ಹೆಂಗೆ ಹಾಕೊಳ್ಳೋದಂತ ಗೊತ್ತಿಲ್ಲ, ಹೆಚ್ಚು ಕಮ್ಮಿ ಹೆಂಗೆ ಮಾಡ್ಕೊಳ್ಳೋದು ಅದೆಲ್ಲ. ಆಮೇಲೆ ಇದು ಕುಟ್ಟೋದು, ಆಮೇಲೆ ಮಿರರು. ನಾನೊಂದು ಮಿರರ್ ತೊಗೊಂಡೆ, ಅದು ಎಲ್ಲಿ ಬಿಟ್ಟೆ ಅಂತಲೇ ಗೊತ್ತಾಗಲಿಲ್ಲ, ಕಳ್ಕೊಂಬಂದ್ಬಿಟ್ಟೆ ಬರಬೇಕಾದ್ರೇ. ಸಖತ್ ಬೇಜಾರಾಯಿತು ನನಗೆ, ಮಿರರ್ ಕಳೆದೋಯ್ತಲ್ಲ ಅಂತ. ಇರಲಿ. ಆಮೇಲೆ ಇದೇ ಥರದ್ದು ತುಂಬ ಐಟಮ್ಸ್ಗಳಿತ್ತು. ಇದನ್ನೆಲ್ಲ ನೋಡಿಕೊಂಡು ಚಿಕ್ಕ ಪುಟ್ಟ ಸ್ಟಾಲ್ಗಳು ಹಾಕಿದ್ರು ಅಲ್ಲಿ. ಎಷ್ಟೊಂದು ಜಾಸ್ತಿ ತಿನ್ನೋ ಐಟಮ್ಸ್ ಹಿಂದೆ ಸ್ಟಾಲ್ಗಳಿತ್ತು. ಮತ್ತು ಎಲೆಕ್ಟ್ರಾನಿಕ್ಸು, ಫೋನ್ ಕವರ್, ಅವು ಇವು ಪೌಚಸ್ ಇರುತ್ತಲ್ಲ, ಆ ಥರದ್ದೆಲ್ಲ ಹಾಕಿದ್ರು. ಅದೇ ನನಗೆ ನೀಡಿಲ್ಲ, ಹಾಗಾಗಿ ಅಲ್ಲಿ ಜಾಸ್ತಿ ನೋಡೋಕೆ ಹೋಗಲಿಲ್ಲ ನಾನು. ಮತ್ತು ಇಯರಿಂಗ್ಸ್ ಕಲೆಕ್ಷನ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಇದೊಂದು ಪುಟ್ಟು ಕ್ಲಿಪ್ಪಿಂಗ್ ತೊಗೊಂಡೆ. ಅಲ್ಲಿ ಸ್ವಲ್ಪ ಇಯರಿಂಗ್ಸ್ನು ತೊಗೊಂಬಂದೆ. ನಾನು ಅಲ್ಲಿ ಹೋಗಬೇಕಾದ್ರೆ ತೊಗೋಬೇಕು ಅಂತ ಹೋಗಿರಲಿಲ್ಲ, ಹಾಗಾಗಿ ದುಡ್ಡು ಸ್ವಲ್ಪ ಕಮ್ಮಿ ಇಟ್ಕೊಂಡು ಹೋಗಿದ್ದೆ. ಎಷ್ಟು ಬಂತು ನನ್ನ ಹತ್ರ ಇದ್ದಿದ್ದ ದುಡ್ಡಿಗೆ ಅಷ್ಟು ಮಾತ್ರ ತೊಗೊಂಬಂದೆ. ಇನ್ನೊಂದು ಸಲ ಹೋಗೋಣ ಅಂದ್ಕೊಂಡು, ಅಮ್ಮು ಕರ್ಕೊಂಡು ಹೋಗೋಣ ಇನ್ನೊಂದು ಸಲ ಅಂತ ಬಂದೆ. ಮೇನ್ ಇಯರಿಂಗ್ಸ್ ಮತ್ತು ಅದು ಪಾಟ್ಸ್ ಇದೆಯಲ್ಲ, ಅದನ್ನು ತೊಗೊಬರೋಕ್ಕೆ ಹೋಗಬೇಕು ಅಷ್ಟೇ, ಬೇರೆ ಇನ್ನೇನು ಅಲ್ಲಿ ತೊಗೊಳ್ಳೋ ಅಂಥದ್ದಿಲ್ಲ ನನಗೆ. ಆಮೇಲೆ ಇದು ನೋಡಿ, ಮರದಲ್ಲಿ ಮಾಡಿಟ್ಟಿದ್ದಾರೆ, ಎಷ್ಟು ಚೆನ್ನಾಗಿದೆ ವೆಹಿಕಲ್ಸು. ಇದು ಸೈಕಲ್ಲು, ಆಮೇಲೆ ಇದು ಎಂಥ ಟ್ರ್ಯಾಕ್ಟರ್ ಥರ ಇದೆ. ಇದೊಂದು ಸೈಕಲ್ಗಳಂತೂ 7-8 ಥರ ಸೈಕಲ್ಗಳು ಇಟ್ಟಿದ್ರಪ್ಪ ಮರದಲ್ಲಿ ಮಾಡಿ. ಇದೇ ಥರ ಸೇಮು ನಮ್ಮ ಮೊನ್ನೆ ಮೈಸೂರಿಗೆ ಹೋಗಿದ್ವಲ್ಲ, ಅಲ್ಲಿ ಸ್ಟ್ರೀಟ್ ಇದೆಯಲ್ಲ ಶಾಪಿಂಗ್ದು, ಅಲ್ಲೂ ಸೇಮ್ ಐಟಮ್ಸೇ ಅಲ್ಲೂ ಇತ್ತು. ಬಟ್ ಅಲ್ಲಿ ಪ್ರೈಸ್ ಎಲ್ಲ ಕೇಳಿ ಕಂಪೇರ್ ಮಾಡೋಕ್ಕೆ ಹೋಗಲಿಲ್ಲ ನಾನು. ಜಸ್ಟ್ ಈ ಥರದ್ದು ನೋಡ್ತಾ ಇದ್ರೆ ಒಂಥರ ರಿಲ್ಯಾಕ್ಸಿಂಗ್ ಆಗಿರುತ್ತಲ್ಲ, ಯಾವಾಗಲೂ ನಮ್ಮ ಥರ ಮನೆಯಲ್ಲೇ ಇರೋರಿಗೆ, ಹಾಗಾಗಿ ಒಂದು ರೌಂಡ್ ಹೋಗಿ ಬಂದಿದ್ದಷ್ಟೇ. ಇಲ್ಲಿ ತಿನ್ನೋ ಐಟಮ್ಸೇ ಜಾಸ್ತಿ ಇದ್ದಿದ್ದು. ಸೋಂಪು, ಅದೇ ಬೀಡ ಒಳಗೆ ಹಾಕ್ತಾರಲ್ಲ ಸೋಂಪು, ಆ ಥರದ್ದು. ಪರ್ಫ್ಯೂಮ್ಸು, ಅದೇ ಮಿಕ್ಸ್ ಮಾಡಿ ಕೊಡ್ತಾರಲ್ಲ, ನಾವು ಯಾವ್ದು ಕೇಳಿದ್ರೆ ಅದು, ಆ ಥರ ಪರ್ಫ್ಯೂಮ್ದು. ಆಮೇಲೆ ತುಂಬ ಬಟ್ಟೆಗಳ ಶಾಪು. ಬಟ್ಟೆ ಯೂಸ್ ಮಾಡಲ್ಲ ಅಂತ ನಾನು ಯಾವುದು ಬಟ್ಟೆಗಳನ್ನಷ್ಟು ತಗೊಳ್ಳಿಲ್ಲ. ಆಮೇಲೆ ಸ್ಲಿಪ್ಪರ್ಗಳು, ಆ ಥರ ಶಾಲ್ಗಳು, ರಾಜಸ್ಥಾನ್ ಕಡೆ ಶಾಲ್ಗಳು, ಆ ಥರದ್ದೆಲ್ಲ ತುಂಬ ಇತ್ತು. ಬೆಡ್ಶೀಟ್ಗಳ ಕ್ವಾಲಿಟಿನೂ ಚೆನ್ನಾಗಿತ್ತು ಆ್ಯಕ್ಚುಲಿ, ಬಟ್ ನಾನು ತಗೊಳ್ಳಿಲ್ಲ ಅಷ್ಟೇ. ಆಮೇಲೆ ತುಂಬ ಅಂದರೆ ತುಂಬ ಸ್ಟಾಲ್ಗಳಿದ್ವು. ಬಟ್ಟೆದೇ ಜಾಸ್ತಿ ಅಲ್ಲ, ಸಾರಿ, ತಿನ್ನೋದು ಐಟಮ್ಸ್ದು ಮತ್ತು ಬಟ್ಟೆದೇ ಸ್ಟಾಲ್ಗಳು ಜಾಸ್ತಿ ಇದ್ದಿದ್ದು. ಮತ್ತು ಇನ್ನೊಂದು ಇಷ್ಟ ಆಗಿದ್ದೇನು ಅಂದರೆ, ಬ್ಯಾಂಗಲ್ಸ್ ಅಂತೂ ತುಂಬಾ ಚೆನ್ನಾಗಿದ್ವು. ನಾನೊಂದು ಸ್ವಲ್ಪ ತೊಗೊಬಂದೆ. ಸಿಂಗಲ್ ಬ್ಯಾಂಗಲ್ಸು, ಸೀರೆಗೆ ಮ್ಯಾಚ್ ಆಗೋವಂಥ ಬ್ಯಾಂಗಲ್ಸ್ಗಳಂತೂ ತುಂಬಾ ಚೆನ್ನಾಗಿದ್ವು ಇಲ್ಲಿ. ಆಮೇಲೆ ಮತ್ತೆ ನಾನು ಮನೆಗೆ ಹೋಗಿ ಅಡುಗೆ ಮಾಡಬೇಕು, ಹಾಗಾಗಿ ಬೇಗನೆ ಹೊರಟು ಬಂದುಬಿಟ್ಟೆ. ಸ್ಟೋರ್ ಬಂದು ಕಲಾಭವನ ಪಕ್ಕ ಒಂದು ಪ್ರಿಂಟಿಂಗ್ ಅಂಗಡಿ ಇದೆ. ಆ ಅಂಗಡಿ ಪಕ್ಕದಲ್ಲೇ ಇನ್ನೊಂದು ಗೇಟ್ ಇದೆ, ಅದರೊಳಗಡೆ ಹೋದರೆ ಹಾಕ್ಕೊಂಡಿದ್ದಾರೆ ಕರಾವಳಿ ಬುಕ್ಸ್ ಅಂತೇನೋ ಹಾಕ್ಕೊಂಡಿದ್ದಾರೆ. ನಾನು ಇಷ್ಟು ದಿನ ನಾನ್ ಫಿಕ್ಷನ್ ಬುಕ್ಸ್ನ ಜಾಸ್ತಿ ಹೋಗ್ತಾ ಇದ್ದೆ. ಇವತ್ತು ಫಿಕ್ಷನ್ ಬುಕ್ಸ್ ಟ್ರೈ ಮಾಡೋಣ, 1-2 ತೊಗೊಬರೋಣ ಅಂತ ಹೋಗಿದ್ದೆ. ಸಿಕ್ತು ಬುಕ್ಸು, ಒಳ್ಳೆ ಬುಕ್ಸು. ಹೇಗಿದೆ ಅಂತ ಹೇಳ್ತೀನಿ ಆಮೇಲೆ. ಈಗ ಮನೆಗೆ ಹೋದ ತಕ್ಷಣ ಫಸ್ಟು ಮಟನ್ ಸಾರು ಸ್ಟಾರ್ಟ್ ಮಾಡ್ಕೊಬಿಡೋಣ. ನಾನು ಒಂದು ಅರ್ಧ kg ಮಟನ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 2 ಈರುಳ್ಳಿ, ಒಂದು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, 1 ಗೆಡ್ಡೆ ಬೆಳ್ಳುಳ್ಳಿ, ಇದರಲ್ಲಿ 1/4 ಭಾಗ ಆಗೋಷ್ಟು ಶುಂಠಿ, ಆಮೇಲೆ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಅರ್ಧ ಹಿಡಿಯಷ್ಟು ಪುದೀನ ಸೊಪ್ಪು ತೊಗೊಂಡಿದ್ದೀನಿ. ಇದಿಷ್ಟು ಹುರ್ಕೊಂಬಿಟ್ಟು ರುಬ್ಕೊಳ್ಳೋಣ ಈಗ ಮಟನ್ ಸಾಂಬಾರಿಗೆ. ಒಂದು ಅರ್ಧ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ.
ಈಗ ಇದಕ್ಕೆ ನಾನು ತೋರಿಸುತ್ತಲ್ಲ ಆ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಬಿಟ್ಟು ಆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಂಡು ಹುರ್ಕೊಳ್ಳೋಣ. ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ ಎಲ್ಲ ಹಾಕ್ಕೊಂಡಾದ್ಮೇಲೆ ಸೊಪ್ಪನ್ನ ಲಾಸ್ಟಿಗೆ ಹಾಕ್ಕೊಂಡ್ರೆ ಸಾಕು. ಸ್ವಲ್ಪ ಬಾಡ್ದಂಗಾದರೆ ಸಾಕು ಸೊಪ್ಪುಗಳು. ಇವಾಗ ಇದನ್ನು ಹುರ್ಕೋತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಒಂದೇ ಒಂದು ಹಸಿಮೆಣಸಿನ್ಕಾಯಿ ಇಷ್ಟನ್ನ. ಈರುಳ್ಳಿ ಸ್ವಲ್ಪ ಬಾಡ್ದಂಗಾದ್ಮೇಲೆ ಸೊಪ್ಪು ಹಾಕ್ಕೊಳ್ಳೋಣ. ಇವಾಗ ಏನಿದಿಷ್ಟು ಫ್ರೈ ಆಗಿದೆ ಇದನ್ನು ಪ್ಲೇಟ್ಗೆ ಸ್ವಲ್ಪ ತಣ್ಣಗಾಗೋಕ್ಕೆ ತೆಗೆದಿಟ್ಕೊತೀನಿ. ರುಬ್ಕೋಬೇಕಲ್ಲ, ಬಿಸಿ ಹಾಕಬಾರ್ದು, ಹಾಗಾಗಿ. ಮತ್ತು ಈಗ ಇದೇ ಕುಕ್ಕರ್ಗೆ 1-2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ಈ ಆಯಿಲ್ಗೆ ಮೆಂತ್ಯ ಸೊಪ್ಪು ಹಾಕೋತಾ ಇದ್ದೀನಿ. ಮೆಂತ್ಯ ಸೊಪ್ಪಿಂದು ಕಡ್ಡಿ ಎಲ್ಲ ಹಾಕಿಲ್ಲ, ಬರೀ ಎಲೆಗಳನ್ನ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಒಂದು 7-8 ಕಡ್ಡಿ ಅಷ್ಟು ಹಾಕ್ಕೊಂಡ್ರೆ ಸಾಕು. ಅರ್ಧ ಕೆಜಿಗಲ್ವಾ, ಹಾಗಾಗಿ. ಈಗ ಇದಕ್ಕೆ ಮಟನ್ ಹಾಕ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಟನ್ನ ಚೆನ್ನಾಗಿ ಕಲಿಸ್ಕೋಬೇಕು, ನೀರು ಬಿಡೋವರೆಗೂ. ಮಟನ್ ನೀರು ಬಿಡ್ತಾ ಇದೆ ನೋಡಿ ಇಲ್ಲಿ. ಇವಾಗ ಈ ನೀರೆಲ್ಲ ಸ್ವಲ್ಪ ಸೀದೋಗೋವರೆಗೂ ಚೆನ್ನಾಗಿ ಮಟನ್ನ ಇದರಲ್ಲೇ ಬೇಯಿಸ್ಕೋಬೇಕು. ಈಗ ಹುರ್ಕೊಂಡಿದ್ನೆಲ್ಲ ತಣ್ಣಗಾಗಿದೆ, ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ರುಬ್ಕೊಳ್ಳೋಣ. ಈಗ ಇದು ಮಟನ್ದು ನೀರೆಲ್ಲ ಹೋಗಿ ಈ ಥರ ಲೈಟಾಗಿ ಆಯಿಲೆಲ್ಲ ಬಿಟ್ಕೊಂಡಿದೆ. ಈ ಟೈಮಲ್ಲಿ ರುಬ್ಕೊಂಬದ್ವಲ್ಲ ಆ ಖಾರನ ಇದ್ರೊಳಗೆ ಹಾಕ್ಕೋಬೇಕು. ಇವಾಗ 4 ಇಂಗ್ರೀಡಿಯೆಂಟ್ ಹಾಕಿ ರುಬ್ಕೋತೀನಿ. ಕಾಯಿ 1/4 ಹೋಳಷ್ಟು ಕಾಯಿ ತೊಗೊಂಡಿದ್ದೀನಿ ನಾನು. ಆಮೇಲೆ ಒಂದು ಟೊಮೊಟೊ. ಆಮೇಲೆ ಇದು ಸಾಂಬಾರು ಪುಡಿ ನಾನೇ ಮಾಡಿಸಿಟ್ಕೊಂಡಿರೋದು. ಇದ್ರ ರೆಸಿಪಿ ಅಪ್ಲೋಡ್ ಮಾಡಿದ್ದೀನಿ, ಬೇಕಾದರೆ ನೋಡಿ. ಮಟನ್ ಸಾರಿಗೆ ಇನ್ಯಾವುದೇ ಮಸಾಲೆ ಹಾಕಲ್ಲ, ಇದೊಂದು ಪೌಡರ್ ಹಾಕ್ತೀನಿ ಅಷ್ಟೇ. ಆಮೇಲೆ ಖಾರದ ಪುಡಿ. ಇವಾಗ ಇದಕ್ಕೆ ಈ ರುಬ್ಬಿರೋ ಖಾರನ ಹಾಕ್ಕೊಳ್ಳೋಣ. ಜಾರ್ಗೂ ಸ್ವಲ್ಪ ನೀರು ಹಾಕ್ಕೊಂಡು ಕ್ಯಾಪ್ ಹಾಕ್ಕೊಂಡ್ರೆ ಮುಗೀತು. ಕರೆಕ್ಟಾಗಿ ಸಾಂಬಾರು ಮಾಡೋ ಟೈಮಲ್ಲಿ ಕರೆಂಟ್ ಹೋಯ್ತು, ರುಬ್ಬಾದ್ಮೇಲೆ ಹೋಯ್ತು ಸದ್ಯ. ಈ ಟೈಮಲ್ಲಿ ನೀರು ಎಷ್ಟು ಬೇಕೋ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ, ಉಪ್ಪು, ಖಾರ ಎಲ್ಲ ಇನ್ನೊಂದ್ಸಲ ಸೆಟ್ ಮಾಡ್ಕೊಂಬಿಟ್ಟು ಲಿಡ್ ಕ್ಲೋಸ್ ಮಾಡ್ಕೊಂಡ್ರೆ ಸಾಂಬಾರು ಆಗುತ್ತೆ. ನಮಗೆ ಮಟನ್ ಸಾಂಬಾರು ಸ್ವಲ್ಪ ತೆಳು ಇದ್ರೇ ಇಷ್ಟ ಆಗುತ್ತೆ. ನೀವು ಬೇಕಾದರೆ ಗಟ್ಟಿ ಬೇಕಾದರೂ ಮಾಡ್ಕೋಬೋದು. ನಾನು ಮುದ್ದೆ ಮಾಡ್ಕೊಂಡಿದ್ದೆ ಮಟನ್ ಸಾರು ಜೊತೆಗೆ ಇವತ್ತು. ಏಯ್ ಪಾಪ. ಹಾಕಿ ಈಗ ನೀನೀಗ ಈಗ ಮಿಲಿ ಕ್ಯಾಚ್. ಕೊಡು ಅನ್ನಿ, ಕೊಡ್ತಾಳ ನೋಡೋಣ. ಮಿಲಿಗೆ ಬಾಲ್ ಅಂದರೆ ಅದೆಷ್ಟು ಇಷ್ಟ ಅಂದರೆ ಹತ್ರದಿಂದ ಅಲ್ಲ ದೂರದಿಂದ ಹಾಕಿದ್ರೂ ಕ್ಯಾಚ್ ಹಿಡಿತಾಳೆ. ಬಾಲ್ ಸಿಕ್ಕಿದ್ರೆ ಅಂತೂ ಯಾರಿಗೂ ಕೊಡಲ್ಲ. ಈ ಥರ ಸುಮ್ಮನೆ ಹಿಂಗೆ ಆಟ ಆಡ್ಕೊಂಡು ನಿಂತಿದ್ದ. ಸ್ವಲ್ಪ ಚಳಿ ಸ್ಟಾರ್ಟ್ ಆಯಿತು ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಜರ್ಕಿನ್ ಹಾಕ್ಬಿಟ್ಟು ಈಚೆ ಕಳಿಸ್ದೆ. ಹಾಗೆ ಸ್ಕೂಲಿಂದ ಬಂದು ಡೈಲಿ ಹೆಂಗೆ ಸ್ವಲ್ಪ ಹೊತ್ತು ಒಳಗೆ ಆಟಾಡಿ ಈಚೆ ಹೋಗೋನೋ ಹಾಗೆ ಹೋದ. ಮರಳಲ್ಲೂ ಆಟಾಡ್ತಾ ಇದ್ದ. ಮರಳಿಂದೇನೋ ಕಿವಿ ಒಳಗೆ ಹೋಯ್ತು ಅಂತ ನೆಪ ಮಾಡಿಕೊಂಡು ಒಳಗಡೆ ಬಂದ. ನಾನೇ ಏನಂತ ಅಂದರೆ ನನಗೆ, ನೀವು ಜರ್ಕಿನ್ ಹಾಕಿದ್ರಲ್ಲ, ಜರ್ಕಿನ್ ಟೋಪಿ ಹಾಕ್ಕೊಳಕ್ಕೆ ಹೋದಾಗ ಕಿವಿ ಒಳಗೆ ಹೋಯ್ತು ಅಂತ ಬಂದ. ನಾನು ಅಲ್ಲೇ ಇದ್ದೆ, ಜೊತೆಲ್ಲೇ ಇದ್ದೆ. ಏನೂ ಇಲ್ಲ ನೋಡಿ, ಇಲ್ಲಿ ಚೆನ್ನಾಗಿ ಆಟ ಆಡ್ಕೊಂಡಿದ್ದಾನೆ. ಸರಿ ಆಯಿತು ನಡಿ ಒಳಗೆ ಅಂತ ಹೇಳ್ಬಿಟ್ಟು ಕೈಕಾಲು ತೊಳಸಿ ಓದಕ್ಕೆ ಕೂರಿಸ್ದೆ. ಅದು ಅವತಾರವಾಗಿ ಓದ್ತಾ ಇದ್ದಾನೆ ನೋಡಿ ಅಲ್ಲಿ. Filled with trillions of dust particles. The Earth's atmosphere
sphere is filled with trillions of dust particles. The Earth's atmosphere ಎದ್ದೇಳ ಅವಳಿಗೆ ಯಾಕಂಗೆ ಹಿಂಸೆ ಕೊಡ್ತಾ ಇದೆಯಾ? is ಎದ್ದು ಕುತ್ಕೊಂಡ್ ಕಲಿ. filled ಎದ್ದೇಳ ಮೇಲೆ. ಅವತ್ತು ಓದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ನಾನೇ ಬಲವಂತವಾಗಿ ಕೂರಿಸಿದ್ದು ಏನಾದರೂ ಸ್ವಲ್ಪ ಕಲಿ ಅಂತ. ಅದಕ್ಕೆ ಈ ಥರ ಹೇಳ್ತಾ ಇದ್ದಾನೆ ಅಂತ ಅನ್ಕೊಂಡೆ. ಇಲ್ಲೂ ಎದ್ಬಿಟ್ಟು ನನಗೆ ಕಿವಿ ಒಳಗಡೆ ಏನೋ ಒಂಥರ ಆಗ್ತಾ ಇದೆ ಅಂತ ಹೇಳ್ದ. ನಾನೇನು ಮಾಡಿದೆ, ನೆಗ್ಲೆಕ್ಟ್ ಮಾಡಿಬಿಟ್ಟೆ. ನಾನು ಈ ಒಂದು ಇದ್ದಿದ್ದೆ ಓದೋಕ್ಕೆ ಈ ಥರ ಮಾಡ್ಕೊಂಡು ಹೇಳ್ತಾ ಇದ್ದಾನೆ ಅಂತ ಸುಮ್ಮನಾದೆ. ಆಮೇಲೆ ನೋಡಿದ್ರೆ ಅವ್ರ ಅಪ್ಪನ ಹತ್ರ ಹೋಗಿ ತೋರಿಸಿದ್ದಾನೆ. ಒಳಗಡೆ ಪೇಪರ್ ಥರ ಏನೋ ಕಾಣಿಸ್ತಂತೆ. ನೋಡು ನೋಡು ಅಂತ ಅಂದರು. ನಾನು ನೋಡೋಕೆ ಹೋದರೆ ಅದು ನಾನು ಸ್ವಲ್ಪ ನೋಡೋಣ ಡ್ರಾಪ್ಸ್ ಏನಾದರೂ ಹಾಕ್ಬೋದಾ ಅಂತ ನೋಡಿದ್ರೆ ಇಲ್ಲ, ಅದು ಫುಲ್ ಕವರ್ ಆಗಿಬಿಟ್ಟಿತ್ತು ಕಿವಿ ಒಳಗೆ. ಸಿಮೆಂಟ್ ಹಾಕಿ ಹೆಂಗೆ ಪ್ಲಾಸ್ಟರ್ ಮಾಡ್ತಾರೋ ಹಂಗಾಗೋಗ್ಬಿಟ್ಟಿತ್ತು. ಚಾನ್ಸ್ ತಗೊಳ್ಳೋದೇ ಬೇಡ ಅಂತ ಅಷ್ಟೊತ್ತಲ್ಲೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವಿ. ಅವನು ನನಗೆ ಹೇಳಿ ನಾನು ನೆಗ್ಲೆಕ್ಟ್ ಮಾಡಿ ಇದೆಲ್ಲ ಆಗೋ ಅಷ್ಟೊತ್ತಿಗೆ ಆವಾಗಲೇ ಒಂದು 9:30, 10 ಆಗೋಗಿತ್ತು. ಕ್ರಿಸ್ಮಸ್ ದಿನ ಅಲ್ಲ, ಕ್ರಿಸ್ಮಸ್ ಆದಮೇಲೆ ಮಾಡ್ಕೊಂಡಿದ್ದು ಇವನು. ಆವಾಗ ಏನು ಹೇಳ್ದ ಅಂತ ಅಂದರೆ ಕಿವಿ ಒಳಗೆ ಹಿಂಗಾಗಿದೆ ಅಂತ ಹೇಳ್ದ. ಆಮೇಲೆ ಅವರಪ್ಪ ಚೆಕ್ ಮಾಡಿದಾಗ ಕಿವಿ ಒಳಗೆ ಲಿಟ್ರಲಿ ಪೇಪರು, ಆಮೇಲೆ ಲೆಡ್ಡು, ಡಸ್ಟ್ಬಿನ್ನಿಗೆ ಏನೇನು ತುಂಬ್ಕೋಬೋದೋ ಎಲ್ಲ ತಗೊಂಡು ಕಿವಿ ಒಳಗೆ ತುಂಬ್ಕೊಂಡಿದ್ದ. ಅಷ್ಟೊತ್ತಲ್ಲಿ ಹೋದರೆ ENT ಡಾಕ್ಟರ್ಸು ಅವೈಲಬಲ್ ಇರಲಿಲ್ಲ. ಕೊನೆಗೆ ಎಮರ್ಜೆನ್ಸಿಗೆ ಹೋಗ್ಬಿಡಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ, ಅಲ್ಲಿ ಆದರೆ ಯಾವಾಗ್ಲೂ ಇರ್ತಾರೆ, ಇಷ್ಟೊತ್ತಲ್ಲಿ ಅಲ್ಲೇ ಸಿಗೋದು ಮತ್ತು ಬೆಟರ್ ಅಂತ ತುಂಬ ಜನ ಸಜೆಸ್ಟ್ ಮಾಡಿದ್ರು, 4-5 ಜನ. ಆಮೇಲೆ ಕೊನೆಗೆ 108 ಹಾಸನ್ ಗೌರ್ಮೆಂಟ್ ಹಾಸ್ಪಿಟಲಿಗೆ ಕರ್ಕೊಂಡು ಹೋದ್ವಿ. ನಾರ್ಮಲಾಗೇ ಇದ್ದಾನೆ, ಅಂದರೆ ನೋಡೋಕ್ಕಾಗಲಿ ಎಂಥದ್ದು ಇಲ್ಲ, ಆದರೆ ಕಿವಿ ಹತ್ರ ಟಚ್ ಮಾಡಿದ್ರೆ ಮಾತ್ರ ನೋವಾಗ್ತಾ ಇದೆ ಅಂತ ಹೇಳ್ತಾ ಇದ್ದ. ಅಂದರೆ ಇನ್ನೊಂದು ಸ್ವಲ್ಪ ದಿನ ಏನಾದರೂ ಅದೇನಾದರೂ ಅವ್ನು ನಮಗೆ ಹೇಳ್ದೆ ಮಾಡದೆ ಬಿಟ್ಬಿದ್ರೆ ಎಲ್ಲಿಗೆ ಹೋಗ್ಬಿಡೋದು ಅಂತ ಅನಿಸ್ತಾ ಇದೆ ನನಗೆ. ಯಪ್ಪ, ನನಗಂತೂ ಎಷ್ಟು ಗಾಬರಿ ಆಗೋಯ್ತು ಅಂದರೆ ಅದು ಏನು ಹಾಕ್ಕೊಂಡಿದ್ದಾನೆ ಅಂತ ತೆಗಿಯೋವರೆಗೂ ನಿಜವಾಗ್ಲೂ ಗೊತ್ತಾಗಲಿಲ್ಲ ನಮಗೆ. ತೋರಿಸ್ತೀನಿ ನೋಡಿ ಏನು ಹಾಕ್ಕೊಂಡಿದ್ದ, ಒರಿಜಿನಲಾಗಿ ಏನು ಹಾಕ್ಕೊಂಡಿದ್ದ ಅಂತ. ಅವನಿಗೆ ಕಾನ್ಸೆಪ್ಟ್ ಗೊತ್ತಾಗದೇ ಬೇಡ ಅಂತ ನಾನು ಸ್ಕೂಲಿಗೂ ಸಮೇತ ಅವನಿಗೆ ಶೀತದ ಪ್ರಾಬ್ಲಮ್ ಇದ್ದರೂ ನಾನು ಅದನ್ನು ಅವನಿಗೆ ತೋರಿಸಿರಲಿಲ್ಲ. ಕೊನೆಗೆ ಏನು ಆಗಬಾರ್ದಾಗಿತ್ತು ಅಂದ್ಕೊಂಡ ಅದೇ ಆಗೋಯ್ತು. ಅವತ್ತು ನಾನು ಬೆಳಗ್ಗೆಯಿಂದ ಅಲ್ಲಿ ಇಲ್ಲಿ ಓಡಾಡಿ ಸುಸ್ತಾಗಿದ್ದೆ. ಸಂತೋಷ್ ಯಾವುದೋ ಹಳ್ಳಿಗೆ ಹೋಗಿದ್ರಂತೆ, ಸಖತ್ ಸುಸ್ತಾಗ್ತಾ ಇದ್ದೆ, ಮಲಗ್ತೀನಿ ಒಂದು 10 ನಿಮಿಷ ಅಂತ ಹೋಗಿದ್ರು. ಆವಾಗಲೇ ಸ್ಟಾರ್ಟ್ ಆಯಿತು ಇದು. ಆವಾಗಲೇ ಇಮಿಡಿಯೇಟಾಗಿ ಕರ್ಕೊಂಬಂದ್ಬಿಟ್ವಿ. ಕಿವಿ ಒಳಗಡೆ ನಮಗಂತೂ ಹೆಂಗೆ ಕಾಣಿಸ್ತಾ ಇತ್ತು ಅಂದರೆ ಹುಳ ಆಗಿದ್ವಿ ಏನೋ ಕಿವಿ ಒಳಗೆ ಅನಿಸ್ಬಿಟ್ಟಿತ್ತು ನನಗೆ. ಡಾಕ್ಟ್ರೂ ಫಸ್ಟು ನಾರ್ಮಲಾಗಿ ತೆಗಿಯೋಕ್ಕೆ ಟ್ರೈ ಮಾಡಿದ್ರು, ನೀವು ನೋಡ್ತಾ ಇದ್ದೀರಲ್ಲ ಅದು ಬರಲಿಲ್ಲ, ಅದು ಸ್ಟಿಕ್ ಆನ್ ಆಗಿಬಿಟ್ಟಿದೆ. ಆಮೇಲೆ ಕ್ಯಾಮ್ರಾನ ತೊಗೊಂಬಂದರು. ಒಂದು 5 ಮಿನಿಟ್ಸು ಕರೆಕ್ಟಾಗಿ ಎಕ್ಸಾಮಿನ್ ಮಾಡಿ ಆಮೇಲೆ ತೆಗಿಯೋಕ್ಕೆ ಟ್ರೈ ಮಾಡಿದ್ರು. ಅಪ್ಪಿತಪ್ಪಿ ಬರಲಿಲ್ಲ ಅಂತ ಅಂದರೆ ಬೆಳಗ್ಗೆ ಅನಸ್ತೇಷಿಯಾ ಕೊಟ್ಬಿಟ್ಟು ತೆಗಿಯೋಣ ಅಂತ ಫಸ್ಟೇ ಪ್ರಿಕಾಷನ್ಸ್ ಹೇಳ್ತಾರಲ್ಲ ಅದೆಲ್ಲ ಹೇಳಿದ್ರು. ಪುಣ್ಯಕ್ಕೆ ಆವಾಗಲೇ ಬಂತು. ಹೆಂಗೆ ಕಿರ್ಚಾಡ್ಬಿಟ್ಟ ಅಂದರೆ ತುಂಬ ನೋವು. ನೋಡ್ತಾರೆ ಅಷ್ಟೇ, ಈಗ ತೆಗಿಯಲ್ಲ. ಮತ್ತೇನಾದ್ರೂ ಇದೆಯಾ, ಬ್ಲಡ್ ಇತ್ತಲ್ಲ ಅದೇನಾದ್ರೂ ಇದೆಯಾ ನೋಡೋಣ. ಇದು ಆಯ್ತು ಮಗನೇ. ಅದು ಹತ್ತಿ ಹಾಕ್ಕೊಂಡ್ಬಿಟ್ಟಿದ್ದಾನೆ. ಬಡ್ಸಲ್ಲಿರೋ ಹತ್ತಿ ಕಿವಿ ಒಳಗಡೆ ಹೋಗೋವರೆಗೂ ಅದನ್ನು ಸ್ಕ್ರ್ಯಾಚ್ ಮಾಡ್ಕೊಂಡಿದ್ದಾನೆ. ಕಲ್ಲು ಥರ ಆಗೋಗಿತ್ತು ಹತ್ತಿ, ಒಳಗಡೆ ಫುಲ್ಲು ಗಾಯ ಆಗಿದೆ. ಇವಾಗ ತಾಯಿಗೆ ಮೆಡಿಕೇಶನ್ ಕೊಟ್ಟಿದ್ದಾರೆ ಮತ್ತು ತುಂಬ ಕೇರಾಗಿರಬೇಕು ಅಂತ ಹೇಳಿದ್ದಾರೆ. ಸರಿ ಹೋಯ್ತಾ ಪೇನ್? ಈಗ ಕಮ್ಮಿ ಆಯ್ತಾ? ಕಡಿತಾ ಇದೆಯೇನಾರ ಒಳಗಡೆ? ಇನ್ನೊಂದ್ಸಲ ಮಾಡ್ತೀಯ ಹಿಂಗೆ? ಮೂಗಲ್ಲಿ, ಕಣ್ಣು, ಕಿವಿ ಏನು ಮುಟ್ಕೋಬಾರ್ದು ಆಯ್ತಾ?
ಮತ್ತೆ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಮಾತಾಡ್ತಾ ಇದ್ದೀನಿ. ಮುದ್ದುಗೆ ಕಿವಿಗೆ ಏನು ಹಾಕೊಂಡಿದ್ದ ಅಂದ್ರೆ ಶೀತಕ್ಕೆ ಸ್ವಲ್ಪ ಕಿವಿ ಕಡ್ತಾ ಬರುತ್ತಲ್ಲ, ಹಾಗಾಗಿ ಬಡ್ಸ್ ಹಾಕೊಂಡು ಹತ್ತಿ ಒಳಗಡೆನೆ ಉಳ್ಕೊಂಡ್ಬಿಟ್ಟಿದೆ. ಅದು ಅವನೇ ತೆಕ್ಕೊಳಕ್ ಹೋಗ್ಲಿ ಪೂರ್ತಿ ಒಳಗೆ ಹೋಗ್ಬಿಟ್ಟಿದೆ. ಅದನ್ನ ಹೇಳಿಲ್ಲ ಅವನು ಯಾರ ಹತ್ರನೂ. ಅದು ಅವನಿಗೆ ನಾವು ಕರ್ಕೊಂಡೋಗಿ ತೆಗ್ಸೋಷ್ಟೊತ್ತಿಗೆ 1 ವೀಕ್ ಮೇಲಾಗಿತ್ತು ಅದು. ಹಾಗಾಗಿ ಒಳಗಡೆ ಅದು ಕಲ್ ತರ ಆಗೋಗ್ಬಿಟ್ಟಿದೆ. ಅದಕ್ಕೆ ಕಟ್ತಾ ಬರುತ್ತಲ್ಲ, ಅದಕ್ಕೆ ಅದ್ರೊಳಗೆ ಲೆಡ್ಡು ಆಮೇಲೆ ಪೇಪರು ಏನೇನ್ರಿಂದನೋ ತೆಗಿಯಕ್ ಟ್ರೈ ಮಾಡಿದಾನೋ ಏನೋ, ಅದು ಹೋಗಿ ಅಲ್ಲಿಗೆ ನಿಂತ್ಕೊಂಡಿದೆ. ಅದು ತೆಗ್ದಿದ್ರಲ್ಲ ಆ ಪ್ಲೇಸ್ ಫುಲ್ಲು ಇವಾಗ ಗಾಯ ಆಗಿದೆ. ಆ ಗಾಯನ ಮಾಯಿಸ್ಬೇಕು. ಯಾವುದೇ ಡ್ರಾಪ್ಸ್ ಹಾಕ್ಬೇಡಿ, ಏನು ಬೇಡ ಅಂತ ಹೇಳ್ಬಿಟ್ಟು ಪೇನ್ ಕಿಲ್ಲರ್ ಮತ್ತೆ ಇನ್ನೊಂದು ಯಾವುದೋ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಗಾಯ ಮಾಯಕ್ಕೆ. ಅದೇ 1 ವೀಕ್ ಒಳಗಡೆ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡೋಣ ಅದು ಹೆಂಗಾಗುತ್ತೆ ಅಂತ. ಮತ್ತೆ ಇನ್ನೊಂದು, ನಾನು ಏನೇನು ಅಲ್ಲಿಂದ ತಗೊಂಬಂದೆ ತೋರ್ಸೋಣ ಅಂತ ಆ ಮೈಂಡೇ ಮತ್ತೆ ಹೋಗ್ಬಿಡ್ತು ಮುದ್ದು ಕೊಟ್ಟಿದ್ದು ಟೆನ್ಷನಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇಲ್ಲ ಶಾರ್ಟ್ಸಲ್ಲಿ ಯಾವಾಗಾದರೂ ಅದು ಏನೇನು ತಗೊಂಡೆ ಅಂತ ಹಾಕ್ತೀನಿ. ಈ ವಿಡಿಯೋ ಇನ್ಕಂಪ್ಲೀಟ್ ಆಗಿಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು ಜಸ್ಟ್ ಅದಕ್ಕೊಂದು ಕ್ಲಾರಿಫಿಕೇಶನ್ ಕೊಡೋಣ ಅಂತ ಕೂತ್ಕೊಂಡೆ. ಅವನ ಮುಖನೂ ಸಣ್ಣ ಆಗೋಗ್ಬಿಟ್ಟಿದೆ ಅದಾದಾಗ್ಲಿಂದ. ಕಿವಿ ನೋವು ತಡ್ಕೊಳ್ಳೋದು ಕಷ್ಟ ಕಂಪ್ಯಾರಿಟಿವ್ಲಿ ಬೇರೆ ಪೈನಿಗೆ ಕಂಪೇರ್ ಮಾಡ್ಕೊಂಡ್ರೆ ಅಂತ ಅನ್ಸುತ್ತಲ್ಲ. ತೆಗಿಬೇಕಾದ್ರೂ ತುಂಬ ಪೇನ್ ಆಯಿತು, ತುಂಬ ಹತ್ತುಬಿಟ್ಟ ನೋಡಿಬೇಕಾದ್ರೆ ಆ ವಿಡಿಯೋದಲ್ಲಿ. ಬೇಜಾರಾಗುತ್ತೆ ಹಿಂಗೆ ಮಾಡ್ಕೊಂಬರ್ತಾನಲ್ಲ ಅಂತ. ಮತ್ತೆ ಅವನೇ ನರಳಾಡ್ಬೇಕಾದ್ರೆ ನೋಡೋಕ್ಕೂ ಆಗಲ್ಲ. ನಮಗೇನಾದರೂ ಪೈನ್ ಆದರೆ ತಡ್ಕೊಂಡ್ಬಿಡ್ಬೋದು. ಈ ಮನೆಯವ್ರಿಗೇನಾದರೂ ಆಗಿ ಅದನ್ನು ನೋಡಿ ಅದು ಒಂಥರ ಮೆಂಟಲ್ ಸ್ಟ್ರೆಸ್ ಅದು ನಮಗೆ ನೋಡೋರಿಗೆ. ನಮಗೆ ಏನಾದರೂ ಆದಾಗ ನಾವು ಅನುಭವಿಸೋದೇ ಬೇರೆ, ಈ ಮಕ್ಳಿಗೆ ಇಲ್ಲ ಮನೆಯವ್ರಿಗೆ ಯಾರಿಗಾದ್ರೂ ಆಗಿ ಅವ್ರನ್ನ ಪೇಯ್ನಲ್ಲಿ ನೋಡೋದೇ ಬೇರೆ. ಅದೇ ಜಾಸ್ತಿ ಹಿಂಸೆ ಅಂತ ಅನಿಸುತ್ತೆ ನನಗೆ ಒಂದೊಂದ್ಸಲ. ಎನಿಹೌ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬೈ ಬೈ ಗೈಸ್.